ಇನ್ನು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಾಳೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಕರ್ನಾಟಕ ಭವನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಭಾಗಿಯಾಗಲಿದ್ದಾರೆ. ಹೀಗಾಗಿ ನಾಳೆ ಸಿಎಂ ಹಾಗೂ ಡಿಸಿಎಂ ಇಬ್ಬರು ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಸಂದರ್ಭದಲ್ಲಿ ತಮ್ಮ ಹೈಕಮಾಂಡ್ ನಾಯಕರನ್ನು ಕೂಡ ದೆಹಲಿಯಲ್ಲಿ ಭೇಟಿಯಾಗಲಿದ್ದಾರೆ. ಎಐಸಿಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿಯಾಗಲಿದ್ದಾರೆ. ಇದೇ ಸಂದರ್ಭದಲ್ಲಿ 4 ಪರಿಷತ್ ಸ್ಥಾನಗಳ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಈಗಾಗಲೇ ಪರಿಷತ್ ಸ್ಥಾನಗಳ ತೆರವಾಗಿದೆ. ಈ ಸ್ಥಾನಗಳಿಗೆ ಯಾರನ್ನ ತುಂಬಬೇಕು, ಯಾರಿಗೆ ಅವಕಾಶ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಲಿದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಮತ್ತೊಂದೆಡೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಯಾರಿಗೆ ಅವಕಾಶ ನೀಡಬೇಕು ಅನ್ನುವಂತಹ ಮಾತುಗಳು ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ಆಕಾಂಕ್ಷಿಗಳ ಪಟ್ಟಿ ತುಂಬಾ ದೊಡ್ಡದಾಗಿದೆ. ಅನೇಕ ನಾಯಕರು ಆಕಾಂಕ್ಷಿಗಳ ಪಟ್ಟಿಯಲ್ಲಿದ್ದಾರೆ. ಒಂದೆಡೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಕಾಂಗ್ರೆಸ್ಗಾಗಿ ಸೇವೆ ಸಲ್ಲಿಸಿರುವಂಥವರು, ಮತ್ತೊಂದೆಡೆ ರಾಜಕೀಯದಲ್ಲಿ ಅವಕಾಶ ಸಿಗದೇ ಇರುವಂಥವರು, ಡಜನ್ ಗಟ್ಟಲೆ ಆಕಾಂಕ್ಷಿಗಳಿದ್ದಾರೆ. ಇನ್ನು ಈ ಪೈಪೋಟಿಯಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅಂತ ನೋಡಿದಾಗ ಮಾಜಿಗಳು, ಹಾಲಿಗಳು, ಹೊಸಬರು ಕೂಡ ಮೇಲ್ಮನೆಗಾಗಿ ಫೈಟ್ ಮಾಡ್ತಾ ಇದ್ದಾರೆ. ತಮಗೆ ಬೇಕಾಗಿರುವಂತಹ ನಾಯಕರು ಅಂದರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಅನೇಕ ನಾಯಕರನ್ನ ಭೇಟಿಯಾಗಿ ಪೈಪೋಟಿ ನಡೆಸ್ತಾ ಇದ್ದಾರೆ, ಲಾಬಿ ನಡೆಸ್ತಾ ಇದ್ದಾರೆ. ಇನ್ನು ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅಂತ ನೋಡಿದಾಗ ಪ್ರಕಾಶ್ ರಾಥೋಡ್ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. UB ವೆಂಕಟೇಶ್ ಅವರ ಹೆಸರು ಕೂಡ ಇಲ್ಲಿ ಕೇಳಿಬರ್ತಾ ಇದೆ. KV ಪ್ರಭಾಕರ್ ಅವರ ಹೆಸರು, ದಿನೇಶ್ ಅಮೀನ್ ಮಟ್ಟು ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಸ್ಟಾರ್ ಚಂದ್ರು, ನಾಬಿರಾಜ್ ಜೈನ್, ಅಭಯ್ ಚಂದ್ರ ಜೈನ್, ಸಾಧು ಕೋಕಿಲ, ಸಂಗೀತಾ ಕಟ್ಟಿ, VR ಸುದರ್ಶನ್, BL ಶಂಕರ್, ವಿನಯ್ ಕಾರ್ತಿಕ್, CS ದ್ವಾರಕನಾಥ, ಡಾಕ್ಟರ್ ಆನಂದ್ ಕುಮಾರ್ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಇನ್ನು S ನಾರಾಯಣ್, ನಟರಾಜ ಗೌಡ ಆದಿಯಾಗಿ ಅನೇಕ ನಾಯಕರ ಹೆಸರು ಕೇಳಿಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಇದೀಗ ಪರಿಷತ್ ಸ್ಥಾನಕ್ಕೆ ಆಯ್ಕೆ ಆಗಬೇಕಾಗಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಆಕಾಂಕ್ಷಿಗಳು ಕೂಡ ಇದ್ದಾರೆ. ಮತ್ತೊಂದೆಡೆ ಈಗ ದೆಹಲಿಗೂ ಕೂಡ ಹೋಗ್ತಾ ಇದ್ದಾರೆ ಸಿಎಂ ಡಿಸಿಎಂ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಚರ್ಚೆ ಮಾಡ್ತಾರೆ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಎನ್ನುವಂತಹ ಒಂದು ಮಾತು ಕೂಡ ಇದೆ. ಹೀಗಾಗಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ, ದೆಹಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ನಾಳೆ ದೆಹಲಿಯಲ್ಲಿ ನೂತನ ಕರ್ನಾಟಕ ಭವನದ ಉದ್ಘಾಟನಾ ಕಾರ್ಯಕ್ರಮ ಇದೆ ಸಂಜೆ. ಆ ಕಾರ್ಯಕ್ರಮದ ನಿಮಿತ್ತ ಮುಖ್ಯಮಂತ್ರಿಗಳು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ. ದೆಹಲಿಗೆ ತೆರಳುವಂತ ಸನ್ನಿವೇಶದಲ್ಲೇ ಕರ್ನಾಟಕ ಭವನದ ಉದ್ಘಾಟನೆಯ ಬಳಿಕ ಹೈಕಮಾಂಡ್ ನಾಯಕರನ್ನ ಇಬ್ಬರು ಕೂಡ ಭೇಟಿ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಈ ಸಂದರ್ಭದಲ್ಲಿ ನಾನಾ ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆಯಾಗತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಹನಿ ಟ್ರ್ಯಾಪ್ ಪ್ರಕರಣ ಇರಬಹುದು, ಜೊತೆಗೆ ಪಕ್ಷ ಸಂಘಟನೆ, ಪದಾಧಿಕಾರಿಗಳ ಬದಲಾವಣೆ, ಎಲ್ಲ ವಿಚಾರಗಳ ಬಗ್ಗೆ ಕೂಡ ಅಲ್ಲಿ ಚರ್ಚೆಯಾಗತ್ತೆ. ಅದರಲ್ಲಿ ಪ್ರಮುಖವಾಗಿ ಈಗ 4 ವಿಧಾನ ಪರಿಷತ್ ಸ್ಥಾನಗಳಿಗೆ ನಾಮನಿರ್ದೇಶನವನ್ನ ಮಾಡಬೇಕಾಗಿದೆ. ತಿಪ್ಪೇಸ್ವಾಮಿ, UB ವೆಂಕಟೇಶ್ ಹಾಗೆ CP ಯೋಗೇಶ್ವರ್ ಇವರ ಒಂದು ಪ್ರಕಾಶ್ ರಾಥೋಡ್ ಅವರ 4 ಸ್ಥಾನಗಳು ಏನ್ ಖಾಲಿಯಾಗಿದೆ, ಇದಕ್ಕೆ ನಾಮನಿರ್ದೇಶನವನ್ನ ಮಾಡಬೇಕಾಗಿದೆ. ಸುಮಾರು 2 ಡಜನ್ಗೂ ಹೆಚ್ಚಿನ ಆಕಾಂಕ್ಷಿಗಳು ಈ 4 ಸ್ಥಾನಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಹಾಲಿ, ಮಾಜಿ ಹಾಗೆ ಹೊಸಬರು ಕೂಡ ನಮ್ಗೆ ಟಿಕೆಟ್ ಅನ್ನ ಈ ಬಾರಿ ಕೊಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಮುಖ್ಯಮಂತ್ರಿಗಳು ಹಾಗೆ ಡಿಸಿಎಂ ಜೊತೆಗೆ ಕಾಂಗ್ರೆಸ್ ನಾಯಕರ ಬೆನ್ನಿಗೆ ಬಿದ್ದಿದ್ದಾರೆ. ಈಗ ನಮ್ಗೆ ಕೊಡ್ಸಿ ಅಂತ ಹೇಳಿ ಈ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಯಾಕಂದ್ರೆ ನಟರಾಜಗೌಡ ಇರ್ಬೋದು, ಅನಿಲ್ ಕುಮಾರ್ ತಡ್ಕಲ್ ಹಾಗೆ VS ಉಗ್ರಪ್ಪ ಮಾಜಿ ಸಂಸದರು, ಪ್ರಕಾಶ್ ರಾಥೋಡ್ ಹಾಗೆ UB ವೆಂಕಟೇಶ್ ಈಗ ಅವರ ಸ್ಥಾನಗಳಿಗೆ ಖಾಲಿಯಾಗಿದೆ. ಮತ್ತೊಮ್ಮೆ ನಮ್ಗೆ ಅವಕಾಶವನ್ನು ಮಾಡ್ಕೊಡ್ಬೇಕು ಅಂತ ಹೇಳಿ ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರೆ. ಅದರ ಜೊತೆಗೆ ವಕ್ತಾರರಾದಂತ ಲಾವಣ್ಯ ಬಲ್ಲಾಳ್, ಮೈಸೂರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್, ಜೊತೆಗೆ ಮಾಜಿ ಸಚಿವರಾಗಿರುವಂತ ಜೈನ್ ಸೇರಿದಂತೆ ಹಲವರು ಸುಮಾರು 2 ಡಜನ್ಗೂ ಹೆಚ್ಚಿನ ಆಕಾಂಕ್ಷಿಗಳು ಈ ಒಂದು ಪೈಪೋಟಿಯಲ್ಲಿ ಇದ್ದಾರೆ, ಟಿಕೆಟ್ ಪೈಪೋಟಿಯಲ್ಲಿ. ಉಗ್ರಪ್ಪ, BL ಶಂಕರ್ ಹಾಗೆ ಎಲ್ಲರೂ ಕೂಡ ಹಿಂದೆ ಸಭಾಪತಿ ಆಗಿದ್ದಂತವ್ರು, ಮಾಜಿ ಸಂಸದರಾದಂತವ್ರು, MLCಗಳಾಗಿ ಆಯ್ಕೆಯಾಗಿದ್ದಂತವ್ರು ಈಗ ಮತ್ತೊಮ್ಮೆ ನಮ್ಗೆ ಅವಕಾಶವನ್ನ ಮಾಡ್ಕೊಡಿ ಅನ್ನುವಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಪ್ರಕಾಶ್ ರಾಥೋಡ್, UB ವೆಂಕಟೇಶ್ ಮುಖ್ಯಮಂತ್ರಿಗಳು ಹಾಗೆ ಖರ್ಗೆ ಅವರ
ಮೇಲೆ ಒತ್ತಡವನ್ನ ತರ್ತಾ ಇದ್ದಾರೆ, ಮತ್ತೆ ನಮ್ಮನ್ನ ಮುಂದುವರಿಸಬೇಕು ಅಂತೇಳಿ. ಅದರ ಜೊತೆಗೆ ಪದೇ ಪದೇ ಕೊಟ್ಟವರಿಗೆ ನೀವು ಅವಕಾಶವನ್ನ ಮಾಡ್ಕೊಡ್ತೀರಿ, ಪಕ್ಷದಲ್ಲಿ ಹಲವು ವರ್ಷಗಳಿಂದಲೂ ಕೂಡ ನಾವು ಕೆಲಸ ಮಾಡ್ತಾ ಇದ್ದೇವೆ, ನಮ್ಗೆ ಅವಕಾಶಗಳನ್ನ ಕೊಡ್ತಾ ಇಲ್ಲ, ಹಾಗಾಗಿ ನಮ್ಗೆ ಈ ಬಾರಿ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತೇಳಿ ಹೊಸಬರು ಕೂಡ ಈಗ ಈ ಬಾರಿ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಇದರ ಬಗ್ಗೆ ನಾಳೆ ಗಂಭೀರವಾಗಿ ಚರ್ಚೆ ಆಗತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದ್ದೆ ಆದ್ರೆ 4 ಸ್ಥಾನಗಳಿಗೆ ಆಯ್ಕೆಯನ್ನ ಮಾಡುವಂತ ಅವಕಾಶಗಳು ಕೂಡ ಇದೆ. ಅದರಲ್ಲಿ ಪ್ರಮುಖವಾಗಿ ಕೆ.ವಿ. ಪ್ರಭಾಕರ್ ಅಥವಾ ದಿನೇಶ್ ಅಮೀನ್ಮಠ್ ಮುಖ್ಯಮಂತ್ರಿಗಳ ಕೋಟಾದಲ್ಲಿ ಇಬ್ಬರಲ್ಲಿ ಒಬ್ಬರು ಆಯ್ಕೆಯಾಗಬಹುದು ಅನ್ನುವಂತ ಚರ್ಚೆಗಳಿದೆ. ಮಾಧ್ಯಮ ವಕ್ತಾರರಲ್ಲಿ ಒಬ್ಬರಿಗೆ ಅವಕಾಶ ಸಿಗಬಹುದು ಅನ್ನುವಂಥದ್ದು. ಲಾವಣ್ಯ ಬಲ್ಲಾಳ್, ನಟರಾಜ್ ಗೌಡ, ಅನಿಲ್ ಕುಮಾರ್ ತಡ್ಕಲ್ 3 ಜನ ಈ ಮಾಧ್ಯಮ ವಲಯದಿಂದ ವಕ್ತಾರರ ವಲಯದಿಂದ ಪೈಪೋಟಿಯನ್ನು ನಡೆಸಿದ್ದಾರೆ. ಇವರಲ್ಲಿ ಒಬ್ಬರಿಗೆ ಅವಕಾಶ ಆಗಬಹುದು ಅನ್ನುವಂಥದ್ದು ಇದೆ. ಹಾಗೆ ಮಾಜಿಗಳಿಗೂ ಕೂಡ ವಿ.ಆರ್. ಸುದರ್ಶನ್, ಬಿ.ಎಲ್. ಶಂಕರ್, ವಿ.ಎಸ್. ಉಗ್ರಪ್ಪ, ಪ್ರಕಾಶ್ ರಾಥೋಡ್, ಯು.ಬಿ. ವೆಂಕಟೇಶ್ ಇವರಲ್ಲಿ ಮತ್ತೆ ಒಬ್ಬರಿಗೆ ಅವಕಾಶ ಸಿಗಬಹುದು ಅನ್ನುವಂತ ನಿರೀಕ್ಷೆಗಳು ಕೂಡ ಇದೆ. ಹಾಗಾಗಿ ಹೈಕಮಾಂಡ್ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ತೆ ನೋಡ್ಬೇಕಾಗತ್ತೆ ಸಂತೋಷ್. ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.